ಶ್ರೀ ಗುರುಭ್ಯೋ ನಮಃ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮೋ ನಮಃ. ಮೇಷರಾಶಿಯ ನವೆಂಬರ್ ತಿಂಗಳ ಭವಿಷ್ಯ ಗ್ರಹಸ್ಥಿತಿಯನ್ನು ನಾವು ಗಮನಿಸುವಾಗ ಮೊದಲನೆಯ ದಿವಸದಲ್ಲಿ ಮೂರರಲ್ಲಿದ್ದಂತಹ ಗುರು 4ನೇ ಮನೆಗೆ ಪ್ರವೇಶ ಮಾಡಿದ್ದಾನೆ ಆಲ್ರೆಡಿ. 5ರಲ್ಲಿ ಕೇತು, 6ರಲ್ಲಿ ಶುಕ್ರ, 7ರಲ್ಲಿ ರವಿ ಮತ್ತು 8ರಲ್ಲಿಯೂ ಕೂಡ ಸಂಚಾರ ಮಾಡ್ತಾನೆ. 8ರಲ್ಲಿ ಕುಜ ಬುಧರ ಯೋಗ, 11ರಲ್ಲಿ ಚಂದ್ರ ರಾಹುಗಳ ಯೋಗ, 12ರಲ್ಲಿ ಶನಿ. ನಮಗೆ ಮೇಷರಾಶಿಯವರಿಗೆ ಗುರುಬಲ ಇಲ್ಲದೇ ಇರುವಂತಹದ್ದು, ಗುರುಬಲವು ಕೂಡ ಬಲವಾಗಿ ನಮಗೆ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇರುವಂತಹದ್ದು. ಅದರಿಂದಾಗಿ 3ರಲ್ಲಿದ್ದಾಗ ಎಷ್ಟೆಲ್ಲ ಸಮಸ್ಯೆಗಳನ್ನು ತಾವು ಅನುಭವಿಸಿದ್ರಿ, ಎಲ್ಲ ಕೈಗೆ ಬಂದ ತುತ್ತು ಬಾಯಿಗೆ ಸಿಗದೆ ಹೋಗುವಂತಹದ್ದಾಗಲಿ, ಅಥವಾ ನಮ್ಮ ಸ್ನೇಹಿತರೇ ನಮಗೆ ತೊಂದರೆಯನ್ನು ಉಂಟು ಮಾಡುವಂತಹದ್ದು, ನಮ್ಮ ಸಹಾಯಕರೇ ನಮ್ಮನ್ನು ನಿಸ್ಸಹಾಯಕರನ್ನಾಗಿ ಮಾಡಿರುವಂತಹದ್ದು, ಇದೆಲ್ಲದಕ್ಕೂ ಕೂಡ ಕೊನೆ ಕಾಣುವಂತಹ ಸಮಯ. ಹಾಗಾಗಿ ಈ ತಿಂಗಳಲ್ಲಿ ಗುರುಬಲವು ಹೆಚ್ಚಾಗಿರುವುದರಿಂದಾಗಿ ಮನೆ ವಿಷಯಕವಾಗಿ, ಸಾಂಪತ್ತಿಕ ವಿಷಯಕವಾಗಿ ಮತ್ತು ತಂದೆಯ ಆರೋಗ್ಯದ ವಿಷಯಕವಾಗಿಯೂ ಕೂಡ ಅನೇಕ ಅನುಕೂಲಗಳನ್ನು ಮೇಷರಾಶಿಯವರು ಕಾಣಬಹುದಾಗಿದೆ. ಅಷ್ಟೇ ಅಲ್ಲದೇನೆ ಭೂಮಿಗೆ ಸಂಬಂಧಪಟ್ಟ ಹಾಗೆ, ಮನೆಗೆ ಸಂಬಂಧಪಟ್ಟ ಹಾಗೆ ಏನಾದರೂ ಅನುಕೂಲಗಳು, ಅಂದರೆ ಸೈಟ್ ತಗೊಳ್ಳೋದಾಗ್ಬೋದು, ಮನೆ ಕಟ್ಟಿಸುವಂಥದ್ದಾಗಲಿ, ಅಥವಾ ಮನೆಯನ್ನು ರಿಪೇರಿ ಮಾಡಿಕೊಳ್ಳುವಂಥದ್ದು, ಆಲ್ಟ್ರೇಷನ್ ಮಾಡಿಕೊಳ್ಳುವಂತಹ ಈ ಎಲ್ಲ ಯೋಜನೆಗಳಿತ್ತು ಅಂತಾದರೆ ಖಂಡಿತ ಮುಂದುವರಿಯಬಹುದು. ಇನ್ನು ವಿದ್ಯಾರ್ಥಿಗಳಿಗಾಗುವಾಗ ದ್ವಿತೀಯಾಧಿಪತಿ ಆಗಿರತಕ್ಕಂತಹ ಶುಕ್ರ ನೀಚದಲ್ಲಿರೋದರಿಂದ ಸ್ವಲ್ಪ ಆಲಸ್ಯ ಜಾಸ್ತಿ ಆಗುವಂತಹದ್ದು, ಅಥವಾ ಕಾನ್ಸಂಟ್ರೇಷನ್ ಕಡಿಮೆ ಆಗುವಂತಹದ್ದು, ಅಥವಾ ವಿದ್ಯಾಭ್ಯಾಸದ ಕಡೆ ಅಲ್ಲದೆ ಬೇರೆ ಕಡೆಯಲ್ಲಿ ಹೆಚ್ಚಿನ ಕಾನ್ಸಂಟ್ರೇಟ್ ಮಾಡುವಂಥದ್ದು, ಅದು ಸ್ನೇಹಿತರಾಗ್ಬೋದು, ಅಥವಾ ಈ ಆಟದ ವಿಷಯದಲ್ಲಿ ಹೆಚ್ಚಿನ ಗಮನ ಹರಿಸುವಂತಹ ಸಾಧ್ಯತೆ ಇದೆ. ಹಾಗಾಗಿ ನೀವು ವಿದ್ಯಾರ್ಥಿಗಳು ಯಾರಿದ್ದೀರಿ, ನೀವು ವಿಶೇಷವಾಗಿ ಹಯಗ್ರೀವ ಮಂತ್ರದ ಜಪವನ್ನು ಅಥವಾ ಹಯಗ್ರೀವ ದೇವರ ದೇವಸ್ಥಾನಕ್ಕೆ ಹೋಗುವಂತಹದ್ದು ಈ ರೀತಿಯಾಗಿ ಮಾಡಿಕೊಂಡಾಗ ವಿದ್ಯಾಭ್ಯಾಸದಲ್ಲಿ ಅನುಕೂಲ ಆಗುತ್ತೆ. ಇನ್ನು ಸಂತಾನಾಕಾಂಕ್ಷಿಗಳಿಗಾಗುವಾಗ ಸಂತಾನದ ವಿಷಯದಲ್ಲಿ ಕೆಲವು ತೊಂದರೆಗಳನ್ನು ಅನುಭವಿಸಬೇಕಾಗತ್ತೆ. ಮೆಡಿಕಲ್ಗೆ ಸಂಬಂಧಪಟ್ಟ ಹಾಗೆ ಮೆಡಿಸಿನ್ಗಳನ್ನು ತೆಗೊಳ್ಳುವಂತಹದ್ದು ಅಥವಾ ಡಾಕ್ಟರ್ಗಳ ಸಲಹೆಯನ್ನು ತೆಗೆದುಕೊಳ್ಳುವಂತಹದ್ದು ಒಳ್ಳೆಯದು. ಇನ್ನು ಆರೋಗ್ಯದ ವಿಷಯಕ್ಕೆ ಬಂದಾಗ ಷಷ್ಠಾಧಿಪತಿಯಾದಂತಹ ಬುಧ ಅವನು ಅಷ್ಟಮದಲ್ಲಿ ಲಗ್ನಾಧಿಪತಿಯ ಜೊತೆಗೆ ಇರುವಂತಹದ್ದು, ಅಂದರೆ ಪ್ರಧಾನವಾಗಿ ರಕ್ತಕ್ಕೆ ಸಂಬಂಧಪಟ್ಟ ಏರುಪೇರಾಗುವಂತಹದ್ದು, ಅಥವಾ ಈ ರಕ್ತದಲ್ಲಿ ಏನಾದರೂ ಅಲರ್ಜಿ ಇತ್ಯಾದಿಗಳಾಗುವಂತಹದ್ದು, ಇನ್ಫೆಕ್ಷನ್ಸ್ ಆಗುವಂತಹ ಸಾಧ್ಯತೆ ಇದೆ. ಆರೋಗ್ಯದ ಕಡೆ ಗಮನ ಹರಿಸುವಂತಹದ್ದು ಒಳ್ಳೆಯದು. ಇಲ್ಲಾಂದರೆ ಮಲಬದ್ಧತೆ ಅಥವಾ ಯೂರಿನ್ ಇನ್ಫೆಕ್ಷನ್ಸ್ ಆಗುವಂತಹ ಸಾಧ್ಯತೆ ಇದೆ, ಅದರ ಕಡೆ ಗಮನ ಹರಿಸುವಂತಹದ್ದು ಒಳ್ಳೆಯದು. ಇನ್ನು ಈ ಮದುವೆ ಆಗದೇ ಇರತಕ್ಕಂತಹ ವ್ಯಕ್ತಿಗಳಿಗೆ ಮದುವೆ ವಿಷಯದಲ್ಲಿ ಕೆಲವು ತಡ ಆಗುತ್ತೆ, ಸ್ವಲ್ಪ ನೀವು ವೆಯ್ಟ್ ಮಾಡುವುದು ಒಳ್ಳೆಯದು. ಈಗ ತಾನೇ ಗುರು ಬಂದಿದ್ದಾನೆ, ಅದರಿಂದ ಗುರು ಬದಲಾವಣೆಯ ನಂತರ ಕಾಲದಲ್ಲಿ ಕೆಲವೆಲ್ಲ ವ್ಯತ್ಯಾಸ ಆಗಬೇಕಾಗಿದೆ. ಆದರೆ ಒಳ್ಳೆಯ ಯೋಚನೆಗಳಂತೂ 15ನೇ ತಾರೀಕಿನ ನಂತರ ಕಾಲದಲ್ಲಿ ವಿವಾಹದ ವಿಷಯದಲ್ಲಿ ಮುಂದುವರಿಯುವ ಸಾಧ್ಯತೆ ಹೆಚ್ಚಾಗಿದೆ. ಅಷ್ಟಮದಲ್ಲಿ ಲಗ್ನಾಧಿಪತಿ ಒಂದು ಯೋಗ, ಅವನು ತೃತೀಯಾಧಿಪತಿ ಷಷ್ಠಾಧಿಪತಿ ಆಗಿರುವುದರಿಂದ ನಿಮಗಾಗಲಿ ಅಥವಾ ನಿಮ್ಮ ಸಹೋದರಿಯರಿಗಾಗಲಿ ಆರೋಗ್ಯದಲ್ಲಿ ಏರುಪೇರಾಗುವಂತಹದ್ದು, ಅದು ಸ್ಕಿನ್ ಅಲರ್ಜಿ ಆಗ್ಬೋದು, ಹಾರ್ಮೋನ್ ಇನ್ಬ್ಯಾಲೆನ್ಸ್ ಆಗ್ಬೋದು, ಅಥವಾ ಮಾನಸಿಕವಾಗಿರತಕ್ಕಂತಹ ಕಿರಿಕಿರಿಗಳಾಗಬಹುದು, ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ಆದ್ದರಿಂದ ಹೆಚ್ಚಿನಾಗಿ ಸುಬ್ರಹ್ಮಣ್ಯ ದೇವರ ಆರಾಧನೆ ಅಥವಾ ನರಸಿಂಹದೇವರ ವಿಶೇಷವಾದ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವುದರಿಂದಾಗಿ ಎಲ್ಲ ಅಲರ್ಜಿಗಳಿಂದ, ಇನ್ಫೆಕ್ಷನ್ಗಳಿಂದ ದೂರ ಆಗಬಹುದು. ಕೊನೆಗೆ ಒಂದು ಡಾಕ್ಟರ್ಗಳ ಒಂದು ಮಾರ್ಗದರ್ಶನವೂ ಕೂಡ ಬೇಕಾಗುತ್ತೆ. ಇನ್ನು 9ನೇ ಮನೆಯ ಗುರು 4ರಲ್ಲಿ ಬರುವಂತಹದ್ದು, ಹಾಗಾಗಿ ತಂದೆಯ ಕೆಲವು ವ್ಯವಹಾರಗಳು ಅನುಕೂಲ ಆಗುತ್ತೆ. ತಂದೆಗೆ ನಿಮ್ಮ ಜಾತಕದ ಪ್ರಕಾರ ತಂದೆ ಮಾಡುವಂತಹ ವ್ಯವಹಾರಗಳಲ್ಲಿ ಅವರಿಗೆ ಲಾಭ ಆಗುವಂತಹದ್ದು, ಅವರಿಗೆ ಒಂದು ಒಳ್ಳೆಯ ಮಾರ್ಗದರ್ಶನ ಸಿಗುವಂತಹದ್ದು, ಅಥವಾ ಲೋನಿಗೆ ಏನಾದರೂ ಪ್ರಯತ್ನ ಪಡ್ತಾ ಇದ್ದರೆ ಅದು ಆಗಿಲ್ಲ ಅಂತ ಆಗಿದ್ರೆ ಅದು ಮುಂದುವರಿಯುವಂತಹ ಸಾಧ್ಯತೆ, ಹಣಕಾಸಿನ ಅನುಕೂಲಗಳು ನಿಮ್ಮ ಜಾತಕದ ಪ್ರಕಾರ ತಂದೆಯವರಿಗೆ ಆಗುವ ಸಾಧ್ಯತೆ ಇದೆ. ಇನ್ನು ಕೆಲಸಕ್ಕೆ ಸಂಬಂಧಪಟ್ಟ ವಿಷಯಗಳನ್ನು ಗಮನಿಸುವಾಗ ಕೆಲಸದಲ್ಲಿ ಹಿಂದೆ ಇದ್ದಂತಹ ತೊಂದರೆಗಳಿಗೆ ಸ್ವಲ್ಪ ಅನುಕೂಲ ಆಗುತ್ತೆ. ಸ್ವಲ್ಪ ಏನು ಟೆನ್ಷನ್ ಇತ್ತು ಆ ಟೆನ್ಷನ್ ಎಲ್ಲ ಸ್ವಲ್ಪ ಆರಾಮಾಗುತ್ತೆ. ಪೂರ್ತಿ ಕಡಿಮೆ ಆಗುತ್ತೆ ಅಂತ ಹೇಳೋಲ್ಲ, ಅದರ ಟೆನ್ಷನ್ ಇರುತ್ತೆ, ಆದರೆ ಎಲ್ಲೋ ಒಂದು ಕಡೆಯಲ್ಲಿ ನೆಮ್ಮದಿಯೂ ಕೂಡ ಮನೆ ಮಾಡಿಕೊಳ್ಳುತ್ತೆ. ಲಾಭದಲ್ಲಿ ಚಂದ್ರನ ಯೋಗ, ಹಾಗಾಗಿ ಹಣಕಾಸಿಗೆ ತೊಂದರೆ ಇಲ್ಲ, ಹಣಕಾಸು ಬರ್ತಾ ಇರುತ್ತೆ, ಹಾಗೆ ಖರ್ಚಾಗ್ತಾ ಇರುತ್ತೆ. ಅದರಿಂದ ಖರ್ಚಿನ ಕಡೆಯಲ್ಲಿ ಸ್ವಲ್ಪ ಗಮನ ಇರಲಿ. ಬಂದಂತಹ ಸಂಪತ್ತು ಕೂಡ ಧಾರ್ಮಿಕವಾಗಿ, ಅಂದರೆ ಧರ್ಮಯುತವಾಗಿದೆಯಾ ಇಲ್ವ ಅನ್ನೋದನ್ನು ಗಮನಿಸಿ. ಅದು ಬೇರೆ ಕಡೆಯಿಂದಾಗಿ ಅಥವಾ ಲಂಚ ಸ್ವೀಕಾರ ಮಾಡುವಂತಹದ್ದು ಅಥವಾ ಬೇರೆ ಕಡೆಯಿಂದಾಗಿ ಕೆಟ್ಟ ಹಣ
ಬರ್ತಾ ಇದೆ ಅದನ್ನು ತಗೊಳ್ತೀವಿ ಅಂತ ಆದರೆ ಅದರಿಂದ ಕೆಲವು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ. ಮಾನಸಿಕವಾಗಿ ನೀವು ಪ್ರಿಪೇರ್ ಆಗೋದು ಒಳ್ಳೆಯದು. ಇನ್ನು 12ರಲ್ಲಿ ಶನಿಯ ಯೋಗ, ಹಾಗಾಗಿ ಗಾಡಿಯಲ್ಲಿ ಓಡಾಡುವಾಗ ಬಿದ್ದು ಗಾಯ ಮಾಡಿಕೊಳ್ಳುವಂತಹದ್ದು ಅಥವಾ ಈ ಬಾತ್ರೂಮಿನಲ್ಲಿ ಕಾಲು ಜಾರಿ ಬಿದ್ದು ತಲೆಗೆ ಪೆಟ್ಟಾಗುವಂಥದ್ದಾಗಲಿ ಸಾಧ್ಯತೆಗಳಿದೆ. ಅದರಲ್ಲಿ ಮನೆಯಲ್ಲಿ ಏನಾದರೂ ದೊಡ್ಡವರು ಏನಾದರೂ ಇದ್ದರೆ ಸ್ವಲ್ಪ ಅವರ ಕಡೆ ಗಮನ ಹರಿಸುವಂತಹದ್ದು ಒಳ್ಳೆಯದು. ಒಟ್ಟಾರೆ ಮೇಷರಾಶಿಯವರಿಗೆ ಗುರುಬಲವು ಕೂಡಿ ಬಂದದ್ದರಿಂದ ಶುಕ್ರ ನೀಚ ಸ್ಥಾನದಲ್ಲಿ ಇರೋದರಿಂದಾಗಿ ವೈವಾಹಿಕ ವಿಷಯ ಮತ್ತು ಹಣಕಾಸಿನ ವಿಷಯದಲ್ಲಿ ಅನುಕೂಲಗಳಿಗೂ ಮತ್ತು ಪ್ರತಿಕೂಲವೂ ಕೂಡ ಹೆಚ್ಚಾಗಿರುವುದರಿಂದಾಗಿ ವಿಶೇಷವಾಗಿ ದೇವಿಯ ಆರಾಧನೆ, ದೇವಿಯ ಉಪಾಸನೆಯನ್ನು ಕೂಡ ಮಾಡಿಕೊಳ್ಳುವುದರಿಂದ ಅನೇಕ ಸಮಸ್ಯೆಗಳಿಂದ ದೂರ ಆಗಬಹುದು. ಶ್ರೀಕೃಷ್ಣಾರ್ಪಣಮಸ್ತು.